ನಮಸ್ಕಾರ ರೀ ಕುಂತ ಮಂದಿಗೆ. ಕಳುವಂತ್ರ ಮೊದ್ಲ ಮಾಡಿಲ್ರಿ. 2 ತಾಸು ಆತ್ರಿ ಕೆಲಸ ಹುಡುಕಾಡಕತ್ತೀನಿ, ಒಂದು ಕೆಲಸನೂ ಸಿಗವಲ್ದು. ಬ್ಯಾಸರಾಗಿ ಒಂದು ಕಟ್ಟಿ ಮ್ಯಾಗ ಕುಂತಿದ್ದೆ. ಒಬ್ಬ ಹಿರಿಯ ಮನುಷ್ಯ ಬಂದು, ತಮ್ಮ ನಿಂದು ಯಾವ ಊರು, ಇಲ್ಲಿ ಯಾಕೆ ಕುಂತಿ ಅಂದ. ನೋಡ್ರಿ ಹಿರಿಯರ, ನನ್ನ ಹಣೆ ಬರೋ ಭಾಳ ಕೆಟ್ಟೈತ್ರಿ, ಒಂದು ಕೆಲಸ ಬೇಕಾಗೈತಿ, ಅದಕ್ಕೆ ಯೋಚನೆ ಮಾಡಾಕತ್ತೀನಿ. ನೀ ಎಲ್ಲಿ ಕುಂತ್ರೆ ನನಗೆ ಯಾರು ಕೆಲಸ ಕೊಡಂಗಿಲ್ಲ. ಈ ಊರಾಗ ಒಬ್ಬ ಶ್ರೀಕಾಂತ್ ಗೌಡದನ, ಅವನ ಕಡೆ ಕೆಲಸ ಸಿಗುತ್ತೆ. ಊರಿಗೆ ಗೌಡದನವ, ಅವನ ಕಡೆ ರೊಕ್ಕ ಇರ್ತೈತ್ರಿ. ಅಕಸ್ಮಾತ್ ಸೊಕ್ಕಗಿನ ಇದ್ರಂದ್ರೆ ಹೆಂಗ್ರಿ? ಇಲ್ಲಿ ಯಾರು ಅದಾರೋ ಏನೋ ಇಲ್ಲೋ. ಓ ಈ ಕಡೆನೇ ಯಾರೋ ಒಂದು ಪೀಚ್ ಬರಾಕತೈತಿ. ಬರ್ಲಿ ಬರ್ಲಿ ಬರ್ಲಿ, ಇವ್ರನ್ನ ಕೇಳಿದ್ರ ಅತ್ತ. ಹೌದಾ? ಕೈ ಮಾಡಿ ಕರಿತಿ ಯವ್ವ ಚಲೋ ಬಿರುದ ಕೊಟ್ಟೆವ ಯವ್ವ ನೀ. ಅಲ್ಲ ಅಲ್ಲೇ ನೋಡ್ತಿ, ಇಲ್ಲಿ ನೋಡಿ, ಇಲ್ಲೇ ನೋಡಕ ಏನ್ರಿ ಉಳದೈತಿ? ಹಳ್ಳೆ ಹುಣ್ಸನ್ ಎಲ್ಲ ತೊಳೆದ ಬಟ್ಲಾನ ಅಂದಂಗ ನೀವ್ ಇದವ್ರೇನ್ರಿ? ಯಾಕ ಹೆಂಗ್ ಕಾಣಕತ್ತೀನಿ ಕಣ್ಣಾಗ? ಅವನು ಕಟ್ಟದ ಗೊಂಬೆ ಹಂಗ ಕಾಣಿಸಕತ್ತೀವ ಯವ್ವ. ನೀವ್ ಇದವ್ರ ಹೌದಿಲ್ರಿ? ಹೌದ್ರಿ, ನಮಗೂ ನೀವ ಬೇಕಾಗಿತ್ತು. ಏನ ಬರಗೆಟ್ಟೇನ್ ಹಂಗ ಯಾಕೆ ಮಾಡ್ತಿ? ನೀವ್ ಇದ ಊರರ ಅಂದ್ರಲ್ಲ, ಅದಕ್ಕೊಂದು ಅಡ್ರೆಸ್ ಬೇಕಾಗಿತ್ತು. ಅಡ್ರೆಸ್ ಕೇಳ್ರಲ್ಲ, ಯಾರ್ದ ಬೇಕಾಗಿತ್ತ ಅಡ್ರೆಸ್? ಅವ ಇವ ರೀ. ಅವ ಯಾವವ? ಅವ ಇವ. ಅವ ಯಾವವ? ಈಕಿನ್ ನೋಡಿನಿ ಅವ್ನ ಹೆಸರು ಮರೆತು ಬಿಟ್ಟಿನ. ಈಗ ನೆನಪತ್ರಿ, ಶ್ರೀಕಾಂತ್ ಗೌಡ. ಶ್ರೀಕಾಂತ ಗೌಡ್ರು? ಅಯ್ಯಯ್ಯೋ, ಅವರು ನಮ್ಮ ಗೌಡ್ರು. ಜಲ್ಲವಾಣಿ 4 ಯಾಕ್ರಿ ಊರಿಗೆ ಕಾಲಿಟ್ಕೊಳ್ಳ ದೇವಿ ನೆನಸಕತ್ತಿರಲ್ಲ? ಹೆಣ್ಣ ದೇವಿನ ನೆನಸಂಗ ಮಾಡ್ಯಾನ ಆ ಮಗ. ಅಲ್ರಿ, ಈಗ 18 ದಾಟಿ 19ಕ್ಕೆ ಹೆಜ್ಜೆ ಇಡಕತ್ತೀರಿ ನೀವು. ನಿಮ್ಮಂತ ಪಿಗರ್ನ ಆ ಗೌಡೆ ಇಟ್ಕೊಂಡನಂದ್ರ ಅವ್ನು ತಿಂಡರ ಎಟ್ಟಿರ್ಬೇಕು ಅಂತ. ತಿಂಡರ ಎಟ್ಟಿರ್ಬೇಕು ಅಂತ. ಹಂಗೆಲ್ಲ ಮಾತಾಡ್ಬೇಡ್ರಿ. ನಮಸ್ಕಾರ ರೀ. ನಮಸ್ಕಾರ ರೀ. 2ನೇ ನಂಬರ್ ಗೌಡ್ಶೇನಿ ಅವ್ರಿಗೆ. ನಾ ಗೌಡ್ಶೇನಿ? ನಿನ್ನ ಕಣ್ಣ ಕಾರ ತುಂಬಲಿ, ನಿನ್ನ ಬಾಯ ಮಣ್ಣು ಹಾಕ್ಲಿ, ನೀ ಸತ್ ಮೇಲೆ ಕುಂತಳ್ಳಿ, ನೀ ಹೆಜ್ಜೆ ಬಿಟ್ಲಿ, ನಿನ್ನ ಗ್ಯಾಸ್ ಪ್ಲೇಟ್ ಬಸ್ 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 ಹವ ಹಾಕ್ಲಿ, ನೀನು ಉಳ್ದಾರ ಕುಪ್ಪೊಂದು ಕಟ್ಲಿ. ಅದೊಂದು ಬಾಕಿ ಉಳ್ದಿತ್ತು ನೋಡು. ಏನ್ಲ ಊರಿಗೆ ಕಾಲಿಟ್ಟು ಕೂಡ್ಲೆ ನನ್ನ ಯಾಕ್ಲ ಗೌಡ್ಶೇನಿ ಮಾಡಿದಿ? ನೀವ ಅಂದ್ರಲ್ಲ ಏನಂತ? ಅವರು ನಮ್ಮ ಗೌಡ್ರು ಅಂತ. ಓ ಯಪ್ಪ, ನಾನು ಗೌಡ್ರ ಮನೆ ಕೆಲಸ ಮಾಡ್ತೀನಿ, ಅದಕ್ಕೆ ಅವರು ನಮ್ ಗೌಡ್ರು ಅಂದ. ಅಂದ್ರೆ ನಿಮ್ದು ಇನ್ನೂ RC ಬುಕ್ ಆಗಿಲ್ಲ ಅಂದಂಗಾತ. ಒಟ್ಟ ಹೆದರ್ಬೇಡ್ರಿ ಅವನವನ. ಇನ್ಸೂರೆನ್ಸ್ ಕ್ಲಿಯರ್ ಮಾಡಿ ಈ ಗಾಡಿ ನಾನ ತಗೊಂತೀನಿ ಅದನ್ನ ಅಂದಂಗ ನೀವ್ ಅಲ್ಲೇ ಒಲ್ಲೆವ ದೊಡ್ಡದೈತದ. ಹೇಳಕ್ ಸೌತಿಕಾಯಿಗತ್ತದ, ಸೌತಿಕಾಯಿಗಿಲ್ಲ ಅದ ಜಾಲಿ ಬಡ್ಡೆಗೈತದ. ನೀವು ಗೌಡಪ್ಪನ ಮನೆ ಕೆಲಸ ಮಾಡ್ತೀನಿ ಅಂದ್ರಲ್ಲ, ಸ್ವರ್ಗಣ್ಣ ರಪ್ ಅಂತ ಬಡ್ದಂಗಾತ. ಅವಾಗ ಒಂದೊಂದು ಹಳೆ ಗಾದೆ ಮಾತು ನೆನಪಾತು. ಏನ್ ನೆನಪಾತ್ರಿ? ಡಾಕ್ಟರ್ಗೆ ಹೇಳಿದ್ದು ನರ್ಸನ್ನ, ನಾ ಕೇಳಿದ್ದು ನರ್ಸನ್ನ. ಏನ್ರಿ ನೀವು ಸೃಷ್ಟಿನ ಉಲ್ಟಾ ಮಾಡ್ತಿರಲ್ಲ? ಅದು ಹಂಗಲ್ಲ. ಮತ್ತೆ ಹೆಂಗ? ರೋಗಿ ಬಯಸಿದ್ದು ಹಾಲು ಅಣ್ಣ, ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ. ಅವ ಬರ್ರಿ, ಅವ ಡಾಕ್ಟರ್ ಹೇಳಿಲ್ಲವ, ಪೇಷಂಟ್ ಹೇಳ್ಯಾನವ. ಮತ್ತಿದು ನಮ್ಮಂತ ಬರ್ಗೆಟ್ ನನ್ನ ಮಕ್ಳಿಗೆ ಎಲ್ಲಿ ಹೇಳ್ತಾನವ? ಹೆಂಗಾರ ಮಾಡಿ ಗೌಡಪ್ಪನ ಮನೆ ಕೆಲಸ ಇಸ್ಕೊಡ್ಸು ಬಿಡು. ಒಟ್ ನಿನಗೇನ್ ಬೇಕು? ಕೆಲಸ ಬೇಕಾ? ಕೆಲಸ ಸಿಕ್ತ ಅನ್ಕೋರಿ. ಹೌದಾ? ಹೆಂಗ್ರಿ? ಅದ ಹೆಂಗಂತ ಕೇಳ್ತಿರಲ್ರಿ? ಗೌಡ್ರ ಮನ್ಯಾಗ ಏನ ಕಾರಬಾರ ನಡೆದ್ರೆ ಅದು ನಂದೇ, ಅದು ನಿಮ್ದ ಅಂತ ಹೆಂಗಂತ ಹೇಳ್ತೀರಿ ನಮಗ? ಅದ ಹೆಂಗಂತ ಕೇಳ್ತಿರಲ್ರಿ? ಗೌಡಪ್ಪನ ಕುಂದ್ರಬೇಕು, ಹೌದು, ನಿಂದ್ರಬೇಕು. ಬರಬರೀತಿಗೆ ಮಾತು ಹೇಳುದ್ರಿ. ಇವ್ರ ಹೊಡ್ತಕ್ಕ ಸರ್ಕಾರ ಅಂತ ಸರ್ಕಾರನ ಬಗ್ಗೈತಿ ಅಂತ. ಇನ್ನ ಮಗ ಗೌಡಪ್ಪ ಯಾವ ಲೆಕ್ರಿ ಅಂತ ಅಲ್ರಿ? 2,000 ರೂಪಾಯಿ ಇವ್ರ ಅಕೌಂಟಿಗೆ ಫ್ರೀ, ನಮಗ ಬಸ್ನ್ಯಾಗು ಇವ್ರ ಫ್ರೀ, 5 kg ಅಕ್ಕಿ ರೊಕ್ಕ ಇವ್ರ ಅಕೌಂಟಿಗೆ. ನಮಗೇನು ಫ್ರೀ ಮಾಡ್ಯಾರ ಅವ್ರು? ಏನಿಲ್ಲ, ಬಾಳ ಏನು ಬೇಡ ಅಣ್ಣ ನಮಗ. ಮದ್ಯಪಾನ ಅರ್ಧ ರೇಟಿಗೆ ಕಮ್ಮಿ ಮಾಡಿದ್ರೆ ಸಾಕು ನಮಗ. ಕುಡುಕರ ಸಂಘದ ಅಧ್ಯಕ್ಷರು ಬಂದಾರ ನೋಡಿ, ಅರ್ಧ ರೇಟಿಗೆ ಮಾಡಿದ್ರೆ ಸಾಕು ನಮಗ. ಅವ್ನು 5 ವರ್ಷ ಎಲ್ಲ ಸಾಯಿ ಮಟ್ಟ ಕುರ್ಚಿ ಅವಂದ ಫಿಕ್ಸ್ ಬರೋದು ನಾ ಕೊಡ್ತೀನಿ. ಬಾಳ ಚಲೋ ಹೇಳ್ತೇವಪ್ಪ.
ಅಂದಂಗ ನಿಮ್ದು ಇದು ಗೊತ್ತಾಗ್ಲಿಲ್ಲ ಏನ ಹೆಸರು ಅಯ್ಯೋ ನನ್ನ ಹೆಸರು ಅಲ್ಲೇನ ಬಗ್ಗೆ ನೋಡಕತ್ತೀರಿ ಹಂಗಲ್ರಿ ಅಲ್ಲಿ ಪಂಪ್ ಸೆಟ್ ಕುಂಸಿದ್ರೆ ಎಷ್ಟು ಇಂಚ್ ನೀರ್ ಜಿಗಿತೈತೆ ಅಂತ ನೋಡಾಕತ್ತಿದ್ದ ಒಂದು ಕೆಲಸ ಮಾಡ್ರಿ ಹೇಳ್ರಿ ಅಲ್ಲೊಂದು ಕಲರ್ ಟಿವಿ ಹಚ್ಚಿ ಕೊಡ್ತೀನಿ ಬೆಳತನ ನೋಡ್ಕೋತ ಕುಂದ್ರುವಂತ್ರಿ ಬ್ಲೂಟೂತ್ ಐತೇನ್ರಿ ಊರಿಗೆ ಹೊಸಬ್ರಂತ ಸುಮ್ಮಾದ್ರ ಬಾಳ ಆತಲ್ರಿ ಉಪ್ಪೆ ದಿಪ್ಪತ್ತನ ನನ್ನ ನಂಬ್ರಿ ಇವ್ರ ನಂಬ್ರಿ ಕೈಯಾಗ ಕೊಡ್ತಾರ ಪ್ಲಾಸ್ಟಿಕ್ ಚೊಂಬ್ರಿ ಹೆಂಗಾರ ಮಾಡ್ರಿ ಗೌಡಪ್ಪನ ಮನೆ ಕೆಲಸ ಇಸ್ಕೊಡ್ಸ್ರಿ ಕೆಲಸ ನೀವೇನ್ ಕೆಲಸ ಮಾಡ್ತೀರಿ ಮೊದಲು ನನ್ನ ಮುಂದೆ ಹೇಳ್ರಲ್ಲ ಅವನ ನೀ ತೋರೋ ಸಟ್ಟ ದಂಡಿಗೆ ಹಚ್ಚಿ ದಾರ ಹರಿಲಿಲ್ಲ ಅಂದ್ರೆ ಕೇಳು ಒಟ್ಟೇನಪ್ಪ ದಂಡಿ ಹಚ್ಚಿ ಮುಂಡ ಮುಚ್ಚೊಯ್ಕೊತ್ತಬೇಕ್ ಹಂಗಲ್ರಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವಿ ಅಂದೆ ಶ್ರದ್ಧೆ ಭಕ್ತಿಯಿಂದ ನಿಮಗ ಗಾಡಿ ಹೊಡಿಯಾಕ ಬರುತ್ತೇನು ಹೊಡ್ಯಾಕ ಬರ್ತೈತೇನಂತ ಕೇಳಬಡವ ಯವ್ವಾ ಎಷ್ಟು ಹೊಡೆದಿ ಅಂತ ಹೇಳ ಅವನವನ್ ಅದಕ್ಕೆ ಉತ್ತರ ಐತಿ ಅಬ್ಬಬ್ಬ ನಿಮ್ಮ ಗಾಡಿ ನಮ್ಮ ಕೈಯಾಗ ಕೊಟ್ಟ ನೋಡ್ರಿ ಅವನವನು ಟಾಪ್ ಗೇರ್ ಹಾಕಿದ್ನಿ ಅಂದ್ರ ಹಾಕಿದ್ರ ಸೀದಾ ಗೋವಾ ಬೀಚ್ನಾಗ ಇರ್ಬೇಕು ಇಲ್ಲಾಂದ್ರ ಗುಳೇಗುಡ್ ಪೊಲೀಸ್ ಸ್ಟೇಷನ್ ಇರ್ಬೇಕು ಏನ್ರಿ ಊರಿಗೆ ಕಾಲು ಹುಡುಗಲ ಗಾಡಿ ಸ್ಟೇಷನ್ಗೆ ಕಳಿಸೋದ ಹೌದು ಗೋವಾಕ್ ಹೋಗೋಕಿನ ಮುಂಚೆ ಪೊಲೀಸರಿಗೆ 5,000 ರೂಪಾಯಿ ಅವ್ರಿಗೆ ತೆಗೆದಿಟ್ಟಿರ್ತೀವಿ ನಾವು ಚಲೋ ಇಟ್ಟಿರಪ್ಪ ನಿಮಗೆ ಹೊಲದಾಗ ನೀರು ಬರುತ್ತ ಯವ್ವ ಏನ್ ಹಸೈ ಮಾಡಾಕತ್ತಳು ಮರಿ ಏಕಿ ಎಟ್ ಎಕರೆ ಐತೇನು ಹೊಲ ಎಟ್ ಎಕರೆ ಐತಿ ಹೇಳ 50 ಎಕರೆ ಮ್ಯಾಲ ಐತಿ ಅವಿ 2 ತಾಸು ಸಾಕು ನನಗ ಕಡೆಕ್ ಮಾಡ್ಬಿಡ್ತೀನಿ ಅದನ್ನ ವಾಣ ನಾ ಹೇಳಿದ್ದು 1 ಎಕರೆ 2 ಎಕರೆ ಅಲ್ಲ 50 ಎಕರೆ ಮ್ಯಾಲ ಆಯ್ತವ ಜಸ್ಟ್ 1 ತಾಸು ಸಾಕ ಸ್ವಚ್ಛ ಮಾಡಿ ಕೈ ಬಿಡ್ತೀನಿ ಅಬ್ಬ ಆದ್ರ ಪೈಪ್ ಉದ್ದಿರ್ಬೇಕ ಮತ್ತೆ ಯಾಕೋ ನೀವು ಅಲ್ಲೇ ಮಗ್ಲ ಇಟ್ರೆ ಹೊಲ ತುಂಬ ನೀರಾಗಂದ್ರೆ ಎಲ್ಲಿ ಆಗ್ಬೇಕದು ಅದಕ್ಕೆ ಪೈಪ್ ಮಾತ್ರ ಉದ್ದಿರ್ಬೇಕು ಆದ್ರೆ ನಂದೊಂದು ಕಂಡೀಷನ್ ಐತಿ ಏನ್ರಿ ಹೊಲ ಮಾತ್ರ ಭಾಳ ಸ್ವಚ್ಛ ಇರಬೇಕು ಬಂದೆ ಬಾಕಿ ಹಂಗಣ್ಣ ಹೊಲ ಸ್ವಚ್ಛದ್ರ ನೀವ್ ಯಾಕ್ರಿ ನಾ ಬೇಕಾದ್ರ ನಡು ರಾತ್ರಿ ನೀರ್ ಬಿಟ್ಟು ಬರ್ತೀನಂತ ಯವ್ವ ಇದ್ರಾಗ ತೋರ್ಸಕತ್ರ ನಿಮ್ ಶಕ್ತಿನ ಅದೊಂದು ಬಿಟ್ಟಿಲ್ಲ ಅವ್ರು ನೀವು ಬಿಡ್ತೀರಿ ನಿಮಗ್ ಬಿಡಂಗಿಲ್ಲ ಅಂದವ್ರು ಯಾರು ನಿಮಗ ಮನ್ಯಾಗ ಕೆಲಸ ಇರ್ತಾವ ಅವಸರ ಬೌಸರ ಆಗತ್ತ ಮನ್ಯಾಗ ಮಾವು ನೋಡ್ಕೋಬೇಕು ಅತ್ತಿ ನೋಡ್ಕೋಬೇಕು ಮಕ್ಕಳು ಮರಿ ನೋಡ್ಕೋಬೇಕು ಇಂಥ ಅವಸರ ನೀವೇನ್ರ ಒಟ್ಟು ಹೊಡೆದ್ ಹೋದ್ರಿ ಅಂದ್ರ ಏನ್ರಿ ನಾವ್ ಹಂಗಲ್ರಿ ಮೊದಲು ಹೊಲ ನೋಡ್ತೀವಿ ಏನು ಮಸಾರಿ ಇದೈತೋ ಇನ್ ಏರಿದೈತೋ ಏನು ಕಾಂಗ್ರೆಸ್ ಅಟ್ಟ ಬೆಳೆದೈತೋ ಹುಲ್ಲುನು ಐತಿ ಅಂತ ನೋಡ್ತೀವಿ ಆಮೇಲೆ ಒಡ್ಡು ನೋಡ್ತೀವಿ ಒಡ್ಡು ಏನು ಸಾಣದೈತು ಏನು ದೊಡ್ಡದೈತು ಒಡ್ಡಿನ ಸೈಜ್ ತಕ್ಕಂತ ಶಲಕಿ ತಯಾರು ಮಾಡ್ತೀವಿ ನಾವು ನಿಮ್ಮ ನೋಡಿದ್ರ ಗೊತ್ತಾಗತ್ರಿ ನಿಮ್ಮ ಪೈಪರ ಹೆಂಗಿರ್ಬೇಕು ಅಣ್ಣ ನೀವು ನೀರ ಯಾವ ನವನಿ ಜಿಗಿಸ್ತಿರ್ಬೇಕು ಅಣ್ಣ ಗಾಡಿ ನಂದ ಆತಿದ ಉತ್ತರ ತೆಗಿ ಇರ್ಲಿ ಸಮಾಧಾನ ಅಣ್ಮೇಶ ಸಮಾಧಾನ ನಿಮ್ಮ ಹೆಸರು ಏನಂತ ಹೇಳಿ ಹೆಸರು ಗೌರಿ ಅಂತ ವಾ ಏನು ಸೂಟ್ ಐತ್ರಿ ನಿಮ್ಮ ಹೆಸರು ನಮ್ಮವ್ವ ಸೂಟ ಮಾಡೋ ಹೆಸರಿಟ್ಟಾರ್ರಿ ಏನ್ರಿ ಅದು ಸೂಟ್ ಮಾಡಿದ್ದು ಮಂಡ ಕಡ್ಸಿನ ಹೋಳಿಗೆ ಅದಕ್ಕೆ ಇದ್ರ ಮೂಗ ಮಂಡ ಐತೆಪ್ಪ ಯಪ್ಪ ಯಾಕ ನನ್ನ ಮುಗ ಮೇಲೆ ಯಾಕೆ ನಿಮ್ಮ ಕಣ್ಣು ಮತ್ ನಿಮ್ಮ ಹೆಸರು ಹೇಳಿಲ್ಲ ನಂದು ನಿಮ್ ಬಾಜುನ ಐತೆ ಹೋಗ್ ಗುಳೆಗುಡ್ ಡಿಪೋ ಒಂದ್ ರೌಂಡ್ ಹಾಕೊಂಡ್ ಬಾ ಹೋಗ್ ಮಗ್ಲ ಐತೆ ಅಂದ್ರೆ ಮತ್ ನೀನು ಅಂದ್ರೆ ಮಗ್ಲ ಐತ ನಿಮ್ದು ಏನೈತಿ ಹೇಳ್ರಿ ಈಗ ಇದು ಗೌರಿ ಐತಿ ಮತ್ ನಂದು ಈಶಾ ಗೌರಿ ಪ್ಲಸ್ ಗೌರೀಶ ಇಟ್ಟರೆ ಹೆಂಗಾರ ಮಾಡಿ ಗೌಡಪ್ಪನ ಮನೆ ಕೆಲಸ ಕೊಟ್ರ ನೀವ ನನ್ನ ಭಾಗದ ದೇವತೆ ಹಾಕಿರ್ರಿ ಏನ್ರಿ ಊರಿಗೆ ಕಾಲಿಟ್ಕೊಂಡ ದೇವತೆನೆ ಮಾಡಿದ್ರ ನನ್ನ ನಾಡ್ರಿ ತೋರಿಸ್ರಿ ಗೌಡ್ರು ಬರ್ರಿ